ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಈ ಗುಳೆ ಅನ್ನೋದಿದೆ ಅಲ್ವಾ, ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಕೆಲಸಕ್ಕಾಗಿ ಹೋಗೋದು. ಇದು ಗ್ರಾಮೀಣ ಬಡವರ ಬದುಕನ್ನೇ ಅಕ್ಷರಶಃ ನುಂಗಿಬಿಡುತ್ತೆ. ಅದರಲ್ಲೂ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕದಲ್ಲಿ ಈ ಗುಳೆ ಅನ್ನೋದು ಬಡವರ ಜೀವನವನ್ನು ಹಿಂಡಿ ಹಿಪ್ಪೆ ಮಾಡಿಬಿಡುತ್ತೆ. ಹಾಗಾದರೆ ಇದಕ್ಕೆ ಯಾವಾಗ ಈ ಶಾಪದಿಂದ ಹೊರಗೆ ಬರೋದು ಯಾವಾಗ ಅಂತ, ವಿಜಯನಗರದ 5 ಜನ ಗುಳೆ ಹೋದವರ ದುರಂತ ಸಾವಾಗಿತ್ತು. ಕಬ್ಬು ಕೊಡದು ವಾಪಸ್ ಬರುವಾಗ ಅಪಘಾತಕ್ಕೆ 5 ಜನ ಬಲಿಯಾಗಿದ್ದರು. ಬಂಜಾರ ಕುಟುಂಬದ 5 ಜನ ಟ್ರ್ಯಾಕ್ಟರ್ ಪಲ್ಟಿಯಾಗಿ ಸಾವನ್ನಪ್ಪಿದ್ರು. ಬಾಳಿ ಬದುಕಬೇಕಾದ ಬಡಜೀವಿಗಳು ನೆರಳಿ ಮೃತಪಟ್ಟಿದ್ದರು. ಇದೀಗ ಹಗರಿಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಭೀಮಾ ನಾಯ್ಕ್ ಸಹಾಯ ಮಾಡಿದ್ದಾರೆ ಅವರಿಗೆ. ಹಗರಿಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಆನೇಕಲ್ ತಾಂಡ, ತಾಳೆ, ಬಸಾಪುರ ತಾಂಡದ 5 ಜನ ಘಟನೆಯಲ್ಲಿ ಮೃತಪಟ್ಟಿದ್ದರು. ಮೃತರಿಗೆ 1,20,000 ರೂಪಾಯಿ ಪರಿಹಾರದಂತೆ ಒಟ್ಟು 6 ಲಕ್ಷ ರೂಪಾಯಿ ಪರಿಹಾರವನ್ನು ಭೀಮಾ ನಾಯ್ಕ್ ಅವರು ಕೊಟ್ಟಿದ್ದಾರೆ. ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಆನೇಕಲ್ ತಾಂಡ, ಹೊಸಪೇಟೆ ತಾಲೂಕಿನ ತಾಳೆ, ಬಸಾಪುರ ತಾಂಡದ ಜನ ಗುಳೆಗೆ ಹೋಗಿದ್ದರು. ಹಬ್ಬಕ್ಕಂತ ಟ್ರ್ಯಾಕ್ಟರ್ನಲ್ಲಿ ವಾಪಸ್ ಬರಬೇಕಾದರೆ ಬಾಗಲಕೋಟೆ ಬಳಿ ಒಂದು ಅಪಘಾತ ಸಂಭವಿಸಿತು. 5 ಜನ ಮೃತಪಟ್ಟಿದ್ದರು. ಬಂಜಾರರ ಕಲೆಯ ಕಸೂತಿ ಕೇಂದ್ರಗಳು ಓಪನ್ ಮಾಡಿಸಬೇಕು, ಗುಳೆ ತಪ್ಪಿಸ್ತೀವಿ ಅಂತ ಹೇಳೋ ರಾಜ್ಯ ಸರ್ಕಾರಗಳು ಕಾಲಹರಣ ಮಾಡ್ತಾ ಇವೆ. ರಾಗಿ ಬೀಸೋ ಬಡವನ ಕಷ್ಟ ತಪ್ಪಲ್ಲ ಅನ್ನೋ ಗಾದೆಯಂತೆ ಬಂಜಾರರ ಗುಳೆ ತಪ್ಪಲ್ಲ. ಬಂಜಾರರ ಗುಳೆ ಹೆಸರಲ್ಲಿ ಆಗುವ ಸಾವುಗಳು ತಪ್ಪೋದು ಯಾವಾಗ ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ. ನೀವು ನೋಡಿ, ಈ ಗುಳೆ ಅನ್ನುವಂಥದ್ದು ನಾನು ಅವಾಗಲೇ ಹೇಳ್ತಾ ಇದ್ದೆ, ಗೋವಾಕ್ಕೆ ಹೋಗ್ತಾರೆ, ಪಕ್ಕದ ಮಹಾರಾಷ್ಟ್ರಕ್ಕೆ ಹೋಗ್ತಾರೆ, 2-3 ತಿಂಗಳ ಕೆಲಸ. ಅವರಲ್ಲಿ ಈ ಗದ್ದೆ ಕೆಲಸ, ಹೊಲದ ಕೆಲಸ ಮುಗಿದ ತಕ್ಷಣ ಏನು ಮಾಡೋದು, ಯಾವುದೋ ಒಂದು ಕಟ್ಟಡ ಕೆಲಸಕ್ಕನೋ ಅಥವಾ ಮೀನುಗಾರಿಕೆ ಮಾಡೋದಕ್ಕನೋ, ಏನೋ ಒಂದು ಸಣ್ಣ ಅಂಗಡಿಗೋ, ಒಂದು ತರಕಾರಿ ವ್ಯಾಪಾರಕ್ಕನೋ, ಯಾವುದೋ ಒಂದು ಕಾರಣಕ್ಕಾಗಿ ಪಕ್ಕದ ಗೋವಾಕ್ಕೆ ಹೋಗ್ತಾರೆ. ಈಗ ಹುಬ್ಬಳ್ಳಿ, ಧಾರವಾಡ ಭಾಗಕ್ಕೆ ಬಂದರೆ ಗೋವಾ ಹತ್ತಿರ ಇದೆ, ಗೋವಾಕ್ಕೆ ಹೋಗ್ಬಿಡೋದು. ಈತ ನೀವು ಕಲ್ಯಾಣ ಕರ್ನಾಟಕಕ್ಕೆ ಹೋದರೆ ಮಹಾರಾಷ್ಟ್ರ ಹತ್ತಿರ ಆಗುತ್ತೆ, ಮಹಾರಾಷ್ಟ್ರ ಗುಳೆಗೆ ಹೋಗ್ತಾರೆ. ಟ್ರ್ಯಾಕ್ಟರ್ ಊರುಗಟ್ಟಲೆ, ಕುಟುಂಬಗಳೇ. ಅವ್ರಿಗೆ ಮಕ್ಕಳಿಗೆ ಶಿಕ್ಷಣ ಇರೋದಿಲ್ಲ, ಯಾಕಂದರೆ ಕುಟುಂಬ ನಡಿಬೇಕು ಅಂತ, ಅನ್ನ ಬೇಕು ಅನ್ನೋ ಕಾರಣಕ್ಕಾಗಿ ಗುಳೆ ಹೋಗ್ತಾರೆ. ಹೀಗೆ ಗುಳೆ ಹೋಗುವಂಥ ಸಂದರ್ಭದಲ್ಲಿ ಇಂಥದ್ದೊಂದು ಅಪಘಾತ ಸಂಭವಿಸಿತ್ತು. ಇದೀಗ ಅವರಿಗೆ ಸಹಾಯವನ್ನು ಮಾಡಲಾಗಿದೆ. ತುತ್ತಿನ ಚೀಲವನ್ನು ತುಂಬಿಸಿಕೊಳ್ಳಲು ಬಾಗಲಕೋಟೆಗೆ ಹೋಗಿದ್ದಂತಹ ಒಂದು ಕುಟುಂಬ. ಆ ಕುಟುಂಬದ 5 ಜನ ಸದಸ್ಯರು ಬಾಗಲಕೋಟೆಯಲ್ಲಿ ನಡೆದಂತಹ ಟ್ರ್ಯಾಕ್ಟರ್ ದುರಂತದಲ್ಲಿ ಹಸು ನೀಗ್ತಾರೆ. ಅವ್ರು ಯಾರು ಅಲ್ಲ, ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಆನೇಕಲ್ ತಾಂಡದ ಕುಟುಂಬದ ಒಂದೇ ಕುಟುಂಬದ 5 ಜನ ಸದಸ್ಯರು ಕೂಡ ಮೃತಪಟ್ಟಿರ್ತಕ್ಕಂಥ ಒಂದು ದಾರುಣ ಘಟನೆ ನಡೆದಿದೆ. ಘಟನೆ ನಡೆದಂತಹ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ನಾವು ತೋರಿಸ್ತಾ ಹೋಗ್ತೇವೆ ಲೈವ್ ಆಗಿ. ಯಾಕಂತ ಹೇಳಿದ್ರೆ ಅದೇ ಆನೇಕಲ್ ತಾಂಡದ ಮನೆ ಮುಂಭಾಗದಲ್ಲಿದ್ದೀವಿ. ಜೊತೆಗೆ ನಮ್ಮ ಜೊತೆ ಮಾಜಿ ಶಾಸಕರಾದಂತಹ ಭೀಮಾ ನಾಯ್ಕ್ ಅವರು ಕೂಡ ಇದ್ದಾರೆ. ಆ ಕುಟುಂಬಕ್ಕೆ ಸಾಂತ್ವನ ಹೇಳೋದ್ರ ಜೊತೆಗೆ ವೈಯಕ್ತಿಕ ಪರಿಹಾರವನ್ನು ಕೊಟ್ಟಿದ್ದಾರೆ ಮತ್ತು ಆ ಕುಟುಂಬದ ಬೆನ್ನಿಗೆ ನಿಲ್ಲುವಂತಹ ಮಾನವೀಯ ಕಾರ್ಯಕ್ಕೆ ಕೂಡ ಅವರು ಮುಂದಾಗಿದ್ದಾರೆ. ಸ್ವತಃ ಮಾಜಿ ಶಾಸಕರಿದ್ದಾರೆ, ಅವ್ರನ್ನೇ ಮಾತಾಡ್ತಾ ಹೋಗೋಣ. ಸರಿಗ ಆ ಕುಟುಂಬಕ್ಕೆ ನೀವು ಭೇಟಿಯನ್ನು ಕೊಟ್ಟಿದ್ದೀರಿ, ಅವ್ರ ಜೊತೆ ಮಾತುಕತೆಯನ್ನು ಕೂಡ ಮಾತಾಡಿದ್ದೀರಿ. ಜೊತೆಗೆ ಸಚಿವರು ಜಮೀರ್ ಅಹಮದ್ ಅವರು ಕೂಡ ವಿಡಿಯೋ ಕಾಲ್ ಅಲ್ಲಿ ಮಾತಾಡ್ಸಿದ್ದೀರಿ. ಸೊ ಏನ್ ಹೇಳಿದ್ರು, ಆ ಕುಟುಂಬಕ್ಕೆ ಯಾವ ರೀತಿ ಪರಿಹಾರ ಸಿಗುತ್ತೆ ಅಂತ? ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ನನಗೆ ಒಂದು ಬೆಳಗ್ಗೆನೆ ಫೋನ್ ಮುಖಾಂತರ ಮಾತಾಡಿದ್ರು. ಸೊ ಇವತ್ತೇ ಭೇಟಿ ಕೊಡಬೇಕು, ಯಾಕಂದ್ರೆ ಅವರು ಇವತ್ತು ಹುಬ್ಬಳ್ಳಿಯಿಂದ ಬರಬೇಕಾಗಿತ್ತು. ಸೊ ಹಂಗಾಗಿ ಭಾನುವಾರ ಭೇಟಿ ಕೊಡೋಣ ಅನ್ನೋದು ಒಂದು ನಮ್ಮೆಲ್ಲರ ಒಂದು ಅಭಿಪ್ರಾಯ ಇತ್ತು. ಸೊ ನಾವು, ನಮ್ಮ ಬ್ಲಾಕ್ ಅಧ್ಯಕ್ಷರು, ನಮ್ಮ ಎಲ್ಲರೂ ಸೇರಿ ಸೊ ಅವರಿಗೆ ತುರ್ತಾಗಿ ನಮ್ಮ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಕರೆ ಬಂದಿತ್ತು. ಅವರು ಇವಾಗ ಹರಿಯಾಣದಲ್ಲಿದ್ದಾರೆ. ನಾನು ವಿಡಿಯೋ ಕಾಲ್ ಮಾತಾಡಿಸಿದೆ. ವಿಡಿಯೋ ಕಾಲಲ್ಲಿ ಮಾತಾಡಿಸಿದೆ. ಜಿಲ್ಲಾ ಉಸ್ತುವಾರಿ ಸಚಿವರು ಪ್ರತಿಯೊಬ್ಬ ಈ ಏನು ಇದರಲ್ಲಿ ದುರ್ಮರಣದಲ್ಲಿ ಸಾವನ್ನಪ್ಪಿದ್ದಾರೆ ಪ್ರತಿಯೊಬ್ಬರಿಗೆ 1 ಲಕ್ಷ ರೂಪಾಯಿನ ಕಳಿಸಿದ್ದಾರೆ. ಸೊ ಅದನ್ನು ನಾವು ಸೇರಿ ಸುಮಾರು ಒಂದು 6 ಲಕ್ಷ ರೂಪಾಯಿನ ಇವತ್ತು 5 ಜನರಿಗೆ ಕೊಡೋಕ್ಕೆ ಅವ್ರನ್ನ ಸಹಾಯ ಮಾಡಿದ್ದೀವಿ. ಸೊ ಅವರ ಬೇಡಿಕೆ ಏನಿದೆ ಅಂದರೆ ಮತ್ತೆ ಸರ್ಕಾರದಿಂದ ಪರಿಹಾರ ಸಿಗಬೇಕು. ಸೊ ಅದ್ರ ಜೊತೆಗೆ ಮನೆ ಇಲ್ಲ, ಮನೆಯನ್ನು ಕಟ್ಸ್ಕೊಡಿಸ್ಬೇಕು ಅನ್ನೋದೊಂದು ಬೇಡಿಕೆ ಇದೆ. ಅದರ ಜೊತೆಗೆ ಏನು ಪಾಂಡು ನಾಯ್ಕ್ ಏನು ತೀರ್ಕೊಂಡಿದ್ದಾನೆ, ಅವನೇ ಇಡೀ ಕುಟುಂಬನ್ನೇ ಸಾಕ್ತಾ ಇದ್ದ. ಸೊ ಹಾಗಾಗಿ ಇರ್ತಕ್ಕಂಥ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಬೇಕು ಅನ್ನೋದು ಅವರ ಬೇಡಿಕೆ ಇದೆ. ಖಂಡಿತ ಇದೆಲ್ಲವೂ ಕೂಡ ನಾವು ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆ ಮಾತಾಡಿ, ಸನ್ಮಾನ್ಯ ಮುಖ್ಯಮಂತ್ರಿ ಜೊತೆಗೆ, ಸಿದ್ದರಾಮಯ್ಯ ಸಾಹೇಬ್ ಜೊತೆಗೆ ಮಾತಾಡಿ, ಸರ್ಕಾರದಿಂದ ಏನು ಪರಿಹಾರ ಬರಬೇಕು, ಏನು ಪರಿಹಾರ ಸಿಗಬೇಕು ಅದನ್ನು ಪ್ರಯತ್ನ ಮಾಡ್ತೀನಿ. ಒಂದು. ಎರಡನೇದು, ನಮ್ಮ ಉಸ್ತುವಾರಿ ಸಚಿವರ ಜೊತೆ ಮಾತಾಡಿ ಅವರಿಗೆ ಮನೆಯನ್ನು ಕೊಡಿಸುವಂಥ ಕೆಲಸ ಖಂಡಿತ ಮಾಡ್ತೀನಿ. ಸೊ ಮಕ್ಕಳಿಗೆ ಕೂಡ ವಿದ್ಯಾಭ್ಯಾಸಕ್ಕೆ ಏನಾಗುತ್ತೆ ಅದನ್ನು ಖಂಡಿತ ನಾವು ಮುಂದಿನ ದಿನಗಳಲ್ಲಿ ಸಹಾಯ ಕೂಡ ಮಾಡ್ತೀವಿ. ಇದು ಮಾಜಿ ಶಾಸಕರಾದಂತಹ ಭೀಮಾ ನಾಯ್ಕ್ ಅವರ ಮಾತು. ಏನು ಅಂತ ಹೇಳಿದ್ರೆ, ಮೃತಪಟ್ಟಿರ್ತಕ್ಕಂತಹ ಕುಟುಂಬಕ್ಕೆ ಊರುಗೋಲಾಗಿ ನಿಲ್ತಾನೆ ಮತ್ತು ಸರ್ಕಾರದಿಂದ ಸಿಗಬೇಕಾದ
ಎಲ್ಲ ರೀತಿಯ ಸಹಕಾರವನ್ನು ನಾನು ಕೊಡಿಸ್ಲಿಕ್ಕೆ ಮುಂದಾಗ್ತಾನೆ ಅನ್ನುವಂಥ ಆತ್ಮವಿಶ್ವಾಸದ ಮಾತುಗಳನ್ನು ಕೂಡ ಹೇಳಿರ್ತಕ್ಕಂಥದ್ದು. ವಿಜಯನಗರದಿಂದ ಮಂಜುನಾಥ್, ಜಿ ನ್ಯೂಸ್ ಕನ್ನಡ. ಒಂದೊಂದು ಫೋಟೋ ಹೊಡ್ಕೊಂಡು ಒಂದೊಂದು